ಆಹಾ ನೋಡ್ರಿ, ಈ ಮಳೆ ನೋಡಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ವ ನಾವು. ಏನು ಆನಂದ ಅಂದರೆ ಮಳೆ ಒಳಗೆ ಹೋಗಿ ಕುಣಿಯೋಣ ಅನಿಸ್ತದೆ. ಆಹಾ ಏನು ಸೂಪರ್ ಆಗೈತೆ ಅಂದರೆ ಇವತ್ತು ವೆದರು. ಇನ್ಮೇಲೆ ಸಮ್ಮರ್ ಬತ್ತು ಅಂತ ಅನ್ಕೋಬೋದು. ಇಂಥ ಟ್ಯಾಲೆಂಟೆಡ್ ಅವನು. ಕೆರೆ ಹುಳಗಳೆಲ್ಲ ರೋಡಲ್ಲಿ ಪೂರ್ತಿ ಇಟ್ಟಾಡ್ತವೆ, ಅಂದರೆ ಸಮ್ಮರ್ ಬತ್ತು ಅಂತ. ಸಾವು ಪೋಯ ಮುಂದೆ ಕೂಡ ಗೊಲ್ಲು ಮನಿ ನವ್ವೆಲ್ಲಾಗ ಜೋಕಿಸ್ತು ಬಂದ್ಬಿಡ್ತವೆ. ಹುಲ್ಲಿಂದ ಏನಕ್ಕೋ ಗೊತ್ತಿಲ್ಲ, ರೋಡಿಗೆ ಬರ್ತವೆ ಈ ಹುಳಗಳು, ಯಾಕೋ ಗೊತ್ತಿಲ್ಲ. ಯು ಆರ್ ರಿಯಲಿ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ಈಗ ಬಂದು ಇವುಗಳ ಹಕ್ಕಿಗಳೆಲ್ಲ ತಿಂತವೆ. ಹಕ್ಕಿಗಳೆಲ್ಲ ಬಂದ್ಬಿಟ್ಟವೆ ನೋಡಿ. ಅವಕ್ಕೆ ಹೆಂಗೆ ಗೊತ್ತಾಯ್ತದೋ ಗೊತ್ತಿಲ್ಲ. ಅದಕ್ಕೆ ಪ್ರಕೃತಿ ಒಂದು ವಿಸ್ಮಯ ಅನ್ನೋದು. ಕರೆಕ್ಟಾಗಿ ಸಮ್ಮರ್ ಬಂದು ವೆದರು ಚೆನ್ನಾಗಿದ್ದಾಗ ಬರ್ತವೆ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟಿಷ್ಟು ಅಪ್ಪ ಹುಳ. ಈ ಎರೆಹುಳ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಹುಲ್ಲೊಲ್ಗೆ ಇರ್ತವೆಲ್ಲ, ಏನು ಗೊಬ್ಬರ ಹಾಕಲ್ಲ ಇವಕ್ಕೆ. ಆಮೇಲೆ ಈ ಸಮ್ಮರು ಸ್ಟಾರ್ಟ್ ಆದರೆ ನೋಡಿ, ಸಮ್ಮರ್ ಸ್ಟಾರ್ಟ್ ಆದರೆ ಈ ಬಿಸಿಲಲ್ಲಿ ಮಳೆ, ರಾತ್ರಿ ಚೆನ್ನಾಗಿ ಮಳೆ ಹೋಯ್ತು ನೋಡಿ. ಈ ಮೋಡ ಹೋಯ್ತೈತಲ್ಲ, ಇದು ನೋಡೋದು ನಮಗೆ ಸಿಗಕ್ಕೆ. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ. ಅಕ್ಕಿಗಳೆಲ್ಲ ಸಾಲು ಮಾಡಿ ಬರ್ತವೆ. ಇವಾಗ ಎಲ್ಲ ತಾಲೂ ಗಿಜ ಅಂತ ಸೌಂಡು. ಆಮೇಲೆ ವೆದರ್ ಎಲ್ಲ ಸ್ವಲ್ಪ ಚೆನ್ನಾಗಿರ್ತದೆ. ಕೇಳುವುದಕ್ಕೂ ಸಮಯವಲ್ಲ. ಹುಳಗಳು, ಎರೆಹುಳಗಳು ಇವತ್ತು ಶನಿವಾರ ನಮಗೆ ನೋಡಿ ಹಿಂಗೆ ಬರ್ತವೆ ಎಲ್ಲ. ರೋಜಾ ಹೂವೆ ಯಾರೇ ನೀನು, ಮಲ್ಲಿಗೆ ಹೂವೆ ವಾಲಿಬಾಲ್ ಕೋರ್ಟ್ ಎಲ್ಲ, ಸ್ವಿಮ್ಮಿಂಗ್ ಪೂಲ್ ಆಗೈತೆ. ಒಣಗೋಗುತ್ತೆ, ಮಳ್ಳಾಗುತ್ತೆ, ಎಲ್ಲ ಗ್ರೀನ್ ಬರುತ್ತೆ ಇದೆಲ್ಲ. ಆಮೇಲೆ ಏನು ನೋಡೋಕ್ಕೆ ಏನು ಗೊತ್ತಾಗಲ್ಲ, ಏನು ಸಿಗಲ್ಲ, ಎಲ್ಲ ಬೆಳ್ಕೊಬಿಡುತ್ತೆ. ಗಿಡ ಮರ ಎಲ್ಲ ಬೆಳೆ ಎಲ್ಲ ಹಾಕ್ತಾರೆ. ಈಗ ಜೋಳ ಕಾಗೆನೂ ಬಂದ್ಬಿಟ್ಟೈತೆ ನೋಡಿ. ಅಮೇರಿಕ ಕಾಗೆನೂ ಕೂಡ ಬೆಳಗಿರ್ತದ? ಇಲ್ಲ, ಬೆಳಗಿರೋವಾಗ ಇಲ್ಲೂ ಕೂಡ ಇಂಡ್ಯಾದಲ್ಲೂ ನಾನು ನೋಡಿದ್ದೀನಿ. ಇಲ್ಲೂ ಕರಗಿರ್ತವೆ, ಅದೇ ಸೇಮೆ ಕಾಗೆನೆ, ಏನು ಚೇಂಜ್ ಏನಿಲ್ಲ. ಎಲ್ಲ ಪಕ್ಷಿಗಳು ಬಂದ್ಬಿಟ್ಟವೆ. ಮಳೆ ಹೋಯ್ತು ನೆನ್ನೆ, ಅಬ್ಬಾ ಸಖತ್ತಾಗಿ ಮಳೆ ಹೋಯ್ತು. ಎಲ್ಲ ಪಕ್ಷಿಗಳು ಬಂದ್ಬಿಟ್ಟವೆ, ವಲಸೆ ಹೋಗಿರ್ತವೆ. ಈ ಟೈಮಿಗೆ ಬರ್ತವೆ, ಎಲ್ಲ ಬರ್ತವೆ. ಹುಳಗಳು ಮಾತ್ರ. ಕಪ್ಪೆಯನ್ನು ತೋರಿಸ್ತೀನಿ ನಿಮಗೆ. ಕಪ್ಪೆನೂ ವಿಶೇಷವಾಗಿ ಇದೆಲ್ಲ ಗೊತ್ತೇ ಆಗಲ್ಲ. ಕಪ್ಪೆನೂ ಇರುತ್ತೆ. ಹಾವುಗಳು ಅಪರೂಪ ಕಾಣುತ್ತೆ, ಹಾವುಗಳಿಲ್ಲ. ಎಲ್ಲ ಗ್ರೀನರಿ. ಕೇಬಲ್, ಬ್ಲ್ಯಾಕ್ ಕೇಬಲ್ ಹಾಕು, ಚಾರ್ಜರ್ ಕೇಬಲ್ ಹಾಕಿದ್ದೀನಿ. ಮತ್ತು ಈ ಗಿಡಗಳೆಲ್ಲ ಚಿಗುರು ಬಿಡುತ್ತೆ, ಏನು ಕಾಣಲ್ಲ ಈ ಕಡೆಯಿಂದ ಆ ಕಡೆಗೆ. ಸೂಪರಾಗೈತೆ. ದೇವಸ್ಥಾನ ತೊಳ್ದಂಗೈತೆ, ದೇವಸ್ಥಾನನೇ ತೊಳ್ದಂಗೆ, ನ್ಯಾಚುರಲ್ಲು ತೊಳ್ದಂಗೆ, ಪಾರ್ಕಿಂಗೆಲ್ಲ ತೊಳೆದು ಕ್ಲೀನ್ ಮಾಡ್ದಂಗೆ. ಈಗ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಟೈಮ್ ಆಯ್ತೈತೆ ನನಗೆ. ಇವತ್ತು ಶನಿವಾರ, ಹೆಪ್ಪೆ ಅಂದರೆ ಸ್ವಲ್ಪ ಅಡುಗೆ, ನೈವೇದ್ಯ, ಪ್ರಸಾದ ಎಲ್ಲ ಮಾಡಬೇಕು ಸ್ವಲ್ಪ. ಹಿಂಗೆಲ್ಲ ಒಂದು ವಿಡಿಯೋ ಮಾಡಿ ಇದೊಂದು ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರ್ತದೆ. ಯಾಕಂದರೆ ಈ ಟೈಮು ನೆಕ್ಸ್ಟಿಗೆಲ್ಲ ಗ್ರೀನ್ ಸ್ಟಾರ್ಟ್ ಆಗುತ್ತೆ. ಸ್ನೋ ಅಂತೂ ಬೀಳಲ್ಲ ಇನ್ನು. ಗಣಪತಿ ನಿನ್ನೆ ಅಭಿಷೇಕ ಆಗಿದ್ದು, ಹೊರಗಡೆಯಿಂದ ವಿಡಿಯೋ ಮಾಡಿದ್ದೆ ನೋಡಿ. ದರ್ಶನ ಮಾಡ್ಕೊಳ್ಳಿ. ಇಲ್ಲಿಂದ
ಅಂತಾನೆ ಗಣಪತಿಯ. ನಮ್ಮ ಸ್ವಾಮಿಯರು ನೋಡ್ತವ್ರೆ ಯಾರು ಅಂತ ನೋಡಿ ಗೊತ್ತಾಗತ್ತೆ ಅವ್ರಿಗೆ. ದೇವಸ್ಥಾನ ಓಪನ್ ಮಾಡವ್ರೆ. ಆ ಧ್ವಜ ನಾವೇ ಹತ್ತಿ ಕಟ್ಟಿದ್ದು ರಾಮಂದು. ಈ ಎಸಲ್ಲಿ ರಾಮನ್ ಟೆಂಪಲ್ಲು, ಶ್ರೀರಾಮನ್ ಟೆಂಪಲ್ಲು, ಶಿವ ಪಾರ್ವತಿ, ಗಣಪತಿ, ಷಣ್ಮುಗ, ವೈಷ್ಣವಿ, ಶಾರದಾಂಬ, ಲಕ್ಷ್ಮೀದೇವಿ, ನವಗ್ರಹ, ಆಮೇಲೆ ರಾಮ ಮೇನ್ ರಾಮ ಟ್ರೈ ಸಿಟಿ ಹಿಂದೂ ಟೆಂಪಲ್ ಅಂತ ಹೆಸರು. ಸೋಲಾರ್ ಹಾಕ್ಸವ್ರೆ. ಇಲ್ಲಿ ಹೋಮ ಮಾಡ್ತಾರೆ. ಹೋಮ ಮಾಡೋದು ಇಲ್ಲೇ ಈ ಜಾಗದಲ್ಲಿ ಹೋಮ ಮಾಡೋದು ಕುಂತ್ಕೊಂಡು. ಈಗ ಸೂಪರಾಗೈತೆ ವೆದರು. ಈ ವೆದರ್ ನೋಡೇ ಹೊರಗಡೆ ತಿರ್ಗಾಡಕ್ಕೆ ಬಂದಿದ್ದೀನಿ ನಾನು. ಈ ಥರ ವೆದರು ಎಷ್ಟು ದಿನ ಆಗೋಯ್ತು ನೋಡಿ. ಸೋಲಾರು, ಕರೆಂಟು ನಮ್ಮಲ್ಲೆಲ್ಲ ಕರೆಂಟ್ ಇದು ಆಗಲ್ಲ ಅಂತ ನೋಡಿ. ಇಷ್ಟು ಸ್ನೋ ಐಸ್ ಇದ್ದರೂ ಕೂಡ ಇಲ್ಲೂ ಸೋಲಾರು ಹಾಕ್ಸವ್ರೆ ಟೆಂಪಲ್ಗೆ. ಎಷ್ಟು ಚೆನ್ನಾಗಿ ಎಲ್ಲ ಗ್ರೀನ್ ಆಗಿಬಿಡುತ್ತೆ. ಇದು ಆಮೇಲೆ ಏನು ಸಿಗಲ್ಲ ನೋಡಿ. ಸೂರ್ಯಕಾಂತಿ ಫಳ ನಾವು ಎಲ್ಲ ಒಣಗೋಗಿ ಕಡ್ಡಿ ಆಗ್ಬಿಟ್ಟವೆ. ಇದು ಟೆಂಪಲ್ ಎಂಟ್ರೆನ್ಸ್ ಬೋರ್ಡು ಇಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದರೆ ಹಿಂಗೆ ಪಾರ್ಕಿಂಗು. ವಿಸ್ಮಯ, ಎಲ್ಲ ಒಂಥರ ವಿಸ್ಮಯವಾಗೈತೆ ನೋಡೋಕ್ಕೆಲ್ಲ. ತುಂಬ ಚೆನ್ನಾಗೈತೆ. ಆಕಾಶ ಭೂಮಿ ಎರಡು ಅಂಟ್ಕೊಂಡಂಗೆ ಕಾಣುತ್ತೆ ನಮಗೆ ಮಾತ್ರ. ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ. ಸಖತ್ತಾಗಿ ಕಾಣುತ್ತೆ. ಹಬ್ಬಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಇಂಡ್ಯಾದಲ್ಲೂ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಜನಸಂಖ್ಯೆ ಜಾಸ್ತಿ, ಇಲ್ಲೂ ಕೂಡ ಜನಸಂಖ್ಯೆ ಕಮ್ಮಿ. ಅದು ನಾವಿರೋದಂತ ಫುಲ್ಲು ಹಳ್ಳಿ ಟೈಪು ಎಲ್ಲ ಹೊರಗೈತೆ. ಎಲ್ಲರೂ ಜೈ ಶ್ರೀರಾಮ್ ಯಾವಾಗಲೂ ಮನಸ್ಸಿನಲ್ಲಿ ಜೈ ಶ್ರೀರಾಮ್ ಅನ್ನಿ. ಏನೇ ಕಷ್ಟ ಇದ್ದರೂ ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ದೇವ್ರ ಹತ್ರ ಕಷ್ಟ ಅಂತ ಜಾಸ್ತಿ ಹೇಳ್ಕೊಬೇಡಿ. ದೇವ್ರಿಗೆ ಕೊಟ್ಟಿರೋನ್ಗೆ ಅದು ನಿಮಗೆ ಕಷ್ಟ ಕೊಟ್ಟಿರೋ ಸುಖ ಕೊಟ್ಟಿರೋ ಅಂತ ಏನೇ ಇದ್ರೂ ಕೊಡೋಲ್ಲ. ಎಲ್ಲ ಗೊತ್ತಿರುತ್ತೆ. ದೇವ್ರಿಗೆ ಗೊತ್ತಿದ್ದೇ ಕೊಟ್ಟಿರ್ತಾನೆ. ಅದನ್ನು ಆರಾಮಾಗಿ ಕೂಲಾಗಿ ಭಗವಂತ ಸಹಿಸ್ಕೊಳ್ಳೋಂಥ ಶಕ್ತಿ ಕೊಡಿ ಅಂತ ಕೇಳ್ಕೊಳ್ಳಿ. ಏನೇ ಮಾಡಿದರೂ ಭಗವಂತನೇ ಮಾಡಿರ್ತಾನೆ. ಭಗವಂತನ ಇದ್ದಿಲ್ದಲ್ಲಿ ಏನೂ ಆಗಲ್ಲ. ಎಷ್ಟೊತ್ತು ನಿಂತ್ಕೊಂಡ್ರು ನನಗೆ ಒಳಗೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ ಇವತ್ತಂತೂ. ಹಂಗೈತೆ, ಸಖತ್ತಾಗೈತೆ ವೆದರ್ ಮಾತ್ರ. ನನಗಂತೂ ಒಳಗೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಮನೆಯವ್ರಿಗೆ ಮಗನಿಗೆ ಬಂದು ಹೊರಗಡೆ ಮೊದಲು ತಿರುಗಾಡಿ ಅಂತ ಹೇಳಿದೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ತಿರ್ಗಾ ವೆದರ್ ಚೇಂಜ್ ಆಯ್ತದೆ ಅಂತ ಗೊತ್ತಿಲ್ಲ. ನಾವು ನಿಂತ್ಕೊಂಡು ವೀಡಿಯೋ ಮಾಡ್ತಿರೋದು ನಮ್ಮನ್ನು ನಾವು ತೋರಿಸ್ಕೋಬೇಕಲ್ಲ. ನೋಡಿ ಎಷ್ಟು ಆರಾಮ ಪಂಚೆ ಉಟ್ಕೊಂಡಿದ್ದೀನಿ ಇವತ್ತು. ಚೆನ್ನಾಗಿ ಆರಾಮಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ನಮಗೆ ನಾವು ತೋರಿಸ್ಕೊಂಡು ಆಯ್ ಮಾಡ್ಕೋಬೇಕು. ಇಲ್ಲಾಂದರೆ ಯಾರು ನಮ್ಮನ್ನು ಫೋಟೋ ಹಿಡ್ದು ಆಯ್ ಮಾಡೋರು ಇರೋಲ್ಲ. ಆಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ಎಲ್ಲರಿಗೂ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಜೈ ಶ್ರೀರಾಮ್.